ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಿಶ್ವರೂಪಿಯೇ ಶ್ರೀ ಗುರುವೇ, ನರಹರಿಯಾಗಿ ಬಂದಿರುವೆ, ಕಲಿಯಲ್ಲಿ ನಿಂದು ಕಲಕವದೂಡುತ್ತ ಗಣಗಾಪುರದೊಳು ನೆಲೆಸಿರುವೆ. ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ. ಭೀಮಾ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ. ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ. ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ. ಕಾಶಿಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ. ನಿರ್ಗುಣ ಪಾದುಕೆಯೊಳಗಡೆ ಇರುವೆ, ಭಕ್ತರು ಕೂಗಲು ಓಗೊಡುವೆ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 4ನೇ ಭಾಗ, ಉತ್ತರಕಾಂಡ ದ್ವಿತೀಯ ಸ್ಕಂದ, ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರೆದ ಗುರುಗಳ ಗಾಣಗಾಪುರದ ಪ್ರಸಂಗಗಳ 14ನೇ ಭಾಗದಲ್ಲಿ ಬೀದರಿನ ಮ್ಲೇಚ್ಛ ರಾಜನು ಗುರುಗಳ ದರ್ಶನಕ್ಕೆ ಬಂದದ್ದು ಹಾಗೂ ಅವರ ಕೃಪಾದೃಷ್ಟಿಯಿಂದ ಆ ರಾಜನ ಹುಣ್ಣು ಮಾಯವಾದದ್ದು, ಅಲ್ಲದೆ ಗುರುಗಳು ಆ ರಾಜನ ಅರಮನೆಗೆ ಹೋಗಿ ಬಂದದ್ದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಗುರುಗಳು ಹಿಂದೆ ಶ್ರೀಪಾದ ಶ್ರೀವಲ್ಲಭ ಅಂದರೆ ತಮ್ಮ ಹಿಂದಿನ ಅವತಾರದಲ್ಲಿ ಕುರುವಪುರದಲ್ಲಿ ಇರುವಾಗ ರವಿದಾಸು ಎಂಬ ಅಗಸನ ಭಕ್ತಿಗೆ ಮೆಚ್ಚಿ ಅವನಿಗೆ ಮುಂದಿನ ಜನ್ಮದಲ್ಲಿ ರಾಜಸುಖವನ್ನು ಅನುಭವಿಸುವಂತೆ ವರವಿತ್ತಿದ್ದರು. ಆ ಅಗಸನು ಮುದುಕನಾಗಿದ್ದುದರಿಂದ ಹಾಗೂ ರಾಜಸುಖವನ್ನು ಅನುಭವಿಸಬೇಕೆಂಬ ಅಭಿಲಾಷೆಯು ಅವನಲ್ಲಿ ಬಹಳವಿದ್ದುದರಿಂದ ಅವನು ಕೂಡಲೇ ಪ್ರಾಣ ಬಿಟ್ಟನು. ಮುಂದೆ ಅವನು ವೈಡೂರ್ಯ ಅಥವಾ ಬೀದರ ನಗರದಲ್ಲಿ ಮ್ಲೇಚ್ಛ ಜಾತಿಯ ರಾಜವಂಶದಲ್ಲಿ ಹುಟ್ಟಿ ಪುತ್ರ ಪೌತ್ರರಿಂದೊಡಗೂಡಿ ಸಂತೋಷವಾಗಿ ರಾಜ್ಯವಾಳುತ್ತಿದ್ದನು. ಅವನು ದಾನಿಯಾಗಿದ್ದನಲ್ಲದೆ ಎಲ್ಲ ಜಾತಿಯವರನ್ನು ಸಮಾನವಾಗಿ ಕಾಣುತ್ತಿದ್ದನು. ಆದರೆ ಅವನ ಪುರೋಹಿತನು ನೀನು ನಿನ್ನ ಜಾತಿ ಧರ್ಮ ಪ್ರಕಾರ ನಡೆ ಎಂದು ಮೇಲಿಂದ ಮೇಲೆ ಹೇಳುತ್ತಿದ್ದನು. ಆದರೆ ಅವನ ಬೋಧನೆಯಿಂದ ಈ ಮ್ಲೇಚ್ಛ ರಾಜನ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ. ಅವನ ಪೂರ್ವ ಜನ್ಮ ಸಂಸ್ಕಾರ ಫಲದಿಂದ ಅವನು ಫಕೀರನ ಮೇಲೆ ಸಿಟ್ಟಾಗಿ ಸರ್ವೇಶ್ವರನು ಅಣು ರೇಣು ತೃಣಕಾಷ್ಟಗಳಲ್ಲಿ ಸಹ ಇರುವವನು, ಅವನು ಸರ್ವವ್ಯಾಪಿಯು, ಎಲ್ಲ ಶರೀರಗಳು ಪೃಥ್ವಿ ವಾಯು ಆಪ್ ತೇಜ ಆಕಾಶಗಳೆಂಬ ಪಂಚತತ್ವಗಳಿಂದ ಕೂಡಿ ಆಗಿವೆ. ಕುಂಬಾರನು ಒಂದೇ ಮಣ್ಣಿನ ಹೆಂಟೆಯಿಂದ ವಿಧ ವಿಧದ ಪಾತ್ರೆಗಳನ್ನು ಮಾಡಿ ಅವುಗಳಿಗೆ ನಾನಾ ರೂಪ ಕೊಟ್ಟರೂ ಅವೆಲ್ಲವೂ ಒಂದೇ ಮಣ್ಣಿನ ಹೆಂಟೆಯಿಂದ ಆದಂತೆ. ಆಕಳುಗಳ ಬಣ್ಣವು ನಾನಾ ತರದ್ದಿದ್ದರೂ ಹಾಲು ಯಾವಾಗಲೂ ಬಿಳಿಯಾಗಿಯೇ ಇರುವಂತೆ, ಬಂಗಾರದ ಒಡವೆಗಳ ಆಕಾರದಲ್ಲಿ ವೈವಿಧ್ಯವಿದ್ದರೂ ಅವುಗಳನ್ನು ತಯಾರಿಸಿದ ಬಂಗಾರವು ಒಂದೇ ಇರುವಂತೆ ಪರಮಾತ್ಮನು ಪ್ರತಿಯೊಂದು ದೇಹದಲ್ಲಿಯೂ ಪೂರ್ಣನಾಗಿರುತ್ತಾನೆ. ಒಂದು ದೀಪದಿಂದ ಅಸಂಖ್ಯ ದೀಪಗಳನ್ನು ಹಚ್ಚಲು ಬರುವಂತೆ ಒಂದು ದಾರದಲ್ಲಿ ಪೋಣಿಸಿದ ನಾನಾ ಬಣ್ಣಗಳ ಮಣಿಗಳನ್ನು ಒಟ್ಟಿಗೆ ಹಿಡಿದಿರುವ ಸೂತ್ರವು ಒಂದೇ ಇರುವಂತೆ ಭೂಮಿಯಲ್ಲಿ ನಾನಾ ಜಾತಿಗಳಿದ್ದರೂ ಅವುಗಳಿಗೆಲ್ಲ ಪರಮಾತ್ಮನು ಒಬ್ಬನೇ. ಅವನ ಹೆಸರಿನಲ್ಲಿ ಮಾತ್ರ ಭಿನ್ನತ್ವವಿದೆ ಎಂದು ಆ ರಾಜನು ಐಕ್ಯ ತತ್ವವನ್ನು ಬೋಧಿಸುತ್ತಿದ್ದನು. ಹೀಗಿರಲು ಒಂದು ದಿನ ಆ ರಾಜನ ತೊಡೆಯ ಮೇಲೆ ಒಂದು ಹುಣ್ಣು ಹುಟ್ಟಿತು. ಎಷ್ಟೋ ಮಂದಿ ವೈದ್ಯರು ಬಂದು ತಮಗೆ ತಿಳಿದ ಔಷಧಿಗಳನ್ನು ಹಚ್ಚಿದರು, ಆದರೂ ಅದು ವಾಸಿಯಾಗಲಿಲ್ಲ. ದಿನೇ ದಿನೇ ಆ ಮ್ಲೇಚ್ಛ ಅರಸನ ಹುಣ್ಣು ಉಲ್ಬಣಿಸಿತು. ಇದರಿಂದಾಗಿ ಅವನು ಅದೇ ಊರಿನ ಓರ್ವ ಬ್ರಾಹ್ಮಣರನ್ನು ಕರೆಯಿಸಿ ಅವರ ಸಲಹೆಯನ್ನು ಪಡೆಯಲು ಅವನು ಪೂರ್ವಜನ್ಮದಲ್ಲಿ ಮಾಡಿದ ಪಾಪವು ಈ ಜನ್ಮದಲ್ಲಿ ವ್ಯಾಧಿರೂಪವಾಗಿ ಪೀಡಿಸುವುದು. ತೀರ್ಥಯಾತ್ರೆ, ದೇವಪೂಜೆ, ದಾನ ಧರ್ಮ, ಸತ್ಪುರುಷರ ಕೃಪೆ ಇವುಗಳಿಂದ ಮಾತ್ರ ಅದು ನಾಶವಾಗುವುದು ಎಂದು ಹೇಳಿದರು. ಅಷ್ಟೇ ಅಲ್ಲದೆ ನೆರೆದ ಬ್ರಾಹ್ಮಣರಲ್ಲಿ ಓರ್ವನು ಅವನನ್ನು ಒಂದು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ, ರಾಜನ್, ಈ ಊರ ಹತ್ತಿರವೇ ಇರುವ ಪಾಪ ವಿನಾಶಿ ತೀರ್ಥದಲ್ಲಿ ಸ್ನಾನ ಮಾಡಲು ಹೇಳಿದನಲ್ಲದೆ ನೀವು ಎಷ್ಟಾದರೂ ರಾಜರು, ಆದ್ದರಿಂದ ನೀವು ಅಲ್ಲಿಗೆ ವಿನೋದಾರ್ಥವಾಗಿ ಸಹಜವಾಗಿ ಹೋಗಿರಿ. ಅಲ್ಲಿಗೆ ಒಬ್ಬ ಯತಿಗಳು ಬರುವರು, ಅವರಿಗೆ ನಿಮ್ಮ ದುಃಖವನ್ನು ಹೇಳಿರಿ ಎಂದು ಸೂಚಿಸಿದನು. ಆ ಬ್ರಾಹ್ಮಣನ ಮಾತು ಕೇಳಿದ ರಾಜನು ಸಂತೋಷ ಹೊಂದಿ ತನ್ನ ಸಕಲ ಪರಿವಾರದೊಂದಿಗೆ ಬೀದರ ಹತ್ತಿರವಿರುವ ಪುರಾತನ ದೇವಾಲಯ ಪಾಪವಿನಾಶಿ ತೀರ್ಥಕ್ಕೆ ಹೋಗಿ ಯಾರಿಗೂ ತಿಳಿಯದಂತೆ ಪಾಪವಿನಾಶಿ ತೀರ್ಥದಲ್ಲಿ ಸ್ನಾನ ಮಾಡಲು ಅಲ್ಲಿಗೆ ಒಬ್ಬ ಯತಿಗಳು ಬಂದರು. ಆಗ ಆ ಯವನ ರಾಜನು ಅವರಿಗೆ ಭಕ್ತಿಯಿಂದ ನಮಸ್ಕರಿಸಿ ತನ್ನ ಹುಣ್ಣನ್ನು ತೋರಿಸಿ ಅದು ಹೇಗೆ ನೆಟ್ಟಗಾಗುವುದೆಂದು ಪ್ರಶ್ನಿಸಲು ಅವರು ಅವನಿಗೆ ಮಹಾನುಭಾವರ ದರ್ಶನದಿಂದ ಅದು ಹೋಗುವುದೆಂದು ಹೇಳಿ ಈ ಬಗ್ಗೆ ಒಂದು ಕಥೆಯನ್ನು ಕೂಡ ಹೇಳಿದರು. ಅದು ಎಂತೆಂದರೆ, ಪೂರ್ವದಲ್ಲಿ ಅವಂತಿ ಎಂಬ ನಗರದಲ್ಲಿ ಓರ್ವ ಬ್ರಾಹ್ಮಣನಿಗೆ ಅತ್ಯಂತ ದುರಾಚಾರಿಯಾದ ಒಬ್ಬ ಮಗನಿದ್ದನು. ಅವನು ಸ್ನಾನ ಸಂಧ್ಯಾದಿಗಳನ್ನು ಬಿಟ್ಟು ಅನ್ಯ ಮಾರ್ಗದಿಂದ ನಡೆಯುತ್ತಾ
ಸರ್ವ ಜಾತಿಯ ಸ್ತ್ರೀಯರಲ್ಲಿ ರಮಿಸುತ್ತಿದ್ದನು. ಕೊನೆಗೆ ಅವನು ಎಲ್ಲ ನೀತಿಯನ್ನೂ ತ್ಯಜಿಸಿ ಪಿಂಗಳ ಎಂಬ ಒಬ್ಬ ವೇಶ್ಯೆಯ ಮನೆಯಲ್ಲಿ ಊಟ ಉಡುಗೆಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಾ ಮಹಾಪಾಪ ಮಾಡತೊಡಗಿದನು. ಹೀಗಿರುತ್ತಿರಲು ಒಂದು ದಿನ ಸಂಜೆ ಋಷಭ ಎಂಬ ಮಹಾಯೋಗಿಗಳು ಆ ವೇಶ್ಯೆಯ ಮನೆಗೆ ಬಂದರು. ಆಗ ಅವರೀರ್ವರು ಆ ಋಷಿಗೆ ಭಕ್ತಿಯಿಂದ ನಮಸ್ಕರಿಸಿ ಮನೆಯೊಳಗೆ ಕರೆದುಕೊಂಡು ಬಂದರು. ಅಲ್ಲಿ ಅವರನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ಷೋಡಶೋಪಚಾರದಿಂದ ಪೂಜಿಸಿದರು. ಅವರ ಚರಣ ತೀರ್ಥವನ್ನು ಪ್ರಾಶನ ಮಾಡಿ ನಾನಾ ಥರದ ಪಕ್ವಾನ್ನಗಳಿಂದ ಅವರಿಗೆ ಭೋಜನ ಮಾಡಿಸಿ ನಂತರ ಒಳ್ಳೆಯ ಭಕ್ತಿಯಿಂದ ಅವರ ಪಾದ ಸೇವೆ ಮಾಡಿದರು. ಅಷ್ಟರಲ್ಲಿ ಆ ಋಷಿಗಳಿಗೆ ನಿದ್ದೆ ಹತ್ತಿತು. ಮರುದಿನ ಸೂರ್ಯೋದಯವಾದೊಡನೆ ಋಷಭ ಮುನಿಗಳು ಅವರನ್ನು ಸಂತೋಷದಿಂದ ಬೀಳ್ಕೊಂಡು ತಮ್ಮ ಸ್ಥಾನಕ್ಕೆ ಹೊರಟು ಹೋದರು. ಕಾಲವು ಉರುಳುತ್ತಾ ಆ ಪಿಂಗಳೆ ಮತ್ತು ಬ್ರಾಹ್ಮಣ ಪುತ್ರನು ಮುದುಕರಾಗಿ ಮರಣ ಹೊಂದಿದರು. ಆ ಯೋಗಿಯನ್ನು ಮನಮುಟ್ಟಿ ಪೂಜಿಸಿದ ಪುಣ್ಯ ಪ್ರಭಾವದಿಂದ ಆ ಬ್ರಾಹ್ಮಣ ಪುತ್ರನು ದುರಾಚಾರಿಯಾಗಿದ್ದರೂ ಕೂಡ ದಶಾರ್ಣವ ದೇಶದ ರಾಜ ವಜ್ರಬಾಹುವಿನ ಪತ್ನಿಯ ಹೊಟ್ಟೆಯಿಂದ ರಾಜಪುತ್ರನಾಗಿ ಹುಟ್ಟಿದನು. ಅವನು ಹೊಟ್ಟೆಯಲ್ಲಿದ್ದಾಗ ವಜ್ರಬಾಹುವಿನ ಕಿರಿಯ ಹೆಂಡತಿಯು ಅವನ ತಾಯಿಯ ಮೇಲೆ ಅಸೂಯೆಪಟ್ಟು ಆಕೆಗೆ ವಿಷ ಕುಡಿಸಿದಳು. ಆ ವಿಷವು ಆಕೆಯನ್ನು ಕೊಲ್ಲಲಿಲ್ಲವಾದರೂ ಆಕೆಯ ಮೈತುಂಬ ಹುಣ್ಣುಗಳು ಎದ್ದವು. ತಾಯಿಯಂತೆ ಆ ರಾಜಪುತ್ರನ ಮೈತುಂಬ ಹುಣ್ಣುಗಳೆದ್ದವು. ಅವನ ಸರ್ವಾಂಗದಲ್ಲಿ ವಿಷವು ವ್ಯಾಪಿಸಿದ್ದರಿಂದ ಅವನು ಚಿಕ್ಕವನಿರುವಾಗ ಅಹೋರಾತ್ರಿ ಅಳುತ್ತಿದ್ದನು. ವಜ್ರಬಾಹುವು ಯಾವ ಔಷಧೋಪಚಾರ ಮಾಡಿದರೂ ಅವನ ರೋಗ ವಾಸಿಯಾಗಲಿಲ್ಲ. ಇದರಿಂದ ಅವನಿಗೆ ಅತೀವ ದುಃಖವಾಗಿತ್ತು. ಮುಂದೆ ಆ ಹುಣ್ಣುಗಳಲ್ಲಿ ಹುಳುಗಳು ಬಿದ್ದವು. ರಾಜನು ಇದನ್ನು ನೋಡದಾದನು. ಅವರವರ ಪಾಪವನ್ನು ಅವರವರೇ ಅನುಭವಿಸದ ಹೊರತು ಪಾಪವು ದೂರಾಗುವುದಿಲ್ಲವೆಂಬ ನಿರ್ಧಾರಕ್ಕೆ ಬಂದ ವಜ್ರಬಾಹುವು ಆ ಮಾತಾಪುತ್ರರನ್ನು ನಿರ್ಜನವಾದ ಅರಣ್ಯದಲ್ಲಿ ಬಿಟ್ಟು ಬರಲು ತನ್ನ ಸಾರಥಿಗೆ ಆಜ್ಞಾಪಿಸಿದನು. ಇವನ ಆಜ್ಞೆಯನ್ನು ಕೇಳಿದ ಊರ ಜನರು ರಾಜನನ್ನು ನಿಂದಿಸಿದರು. ಇತ್ತ ಸಾರಥಿಯು ಅವರನ್ನು ಅರಣ್ಯದಲ್ಲಿ ಬಿಟ್ಟು ಬಂದ ಸುದ್ದಿಯನ್ನು ವಜ್ರಬಾಹುವಿಗೆ ಮುಟ್ಟಿಸಿದನು. ಇದನ್ನು ಕೇಳಿ ರಾಜನ ಕಿರಿಯ ಹೆಂಡತಿಯು ಸಂತೋಷಿಸಿದಳು. ರಾಜನು ಅವಳೊಂದಿಗೆ ಕೂಡಿಕೊಂಡನು. ಅತ್ತ ಅರಣ್ಯದಲ್ಲಿ ಹುಲಿ ಸಿಂಹ ಸರ್ಪಗಳಾದರೂ ತನ್ನನ್ನು ತಿನ್ನಲೊಲ್ಲಬೇಕೆ ಎಂದು ಅವಳು ಚಿಂತಿಸಿದಳು. ಆದರೂ ಆಕೆಯು ತನ್ನ ಮಗುವನ್ನು ಬಗಲಲ್ಲಿ ಎತ್ತಿಕೊಂಡು ಬೀಳುತ್ತಾ ಏಳುತ್ತಾ ಆ ವನದಲ್ಲಿ ಹೋಗುತ್ತಿರಲು ಅಲ್ಲಿ ದನಗಳು ಗೋಪಾಲಕರು ಅಡ್ಡಾಡುತ್ತಿರುವುದನ್ನು ನೋಡಿ ತನ್ನ ಕೂಸಿಗೆ ತುಸು ನೀರು ಕೊಡಿರೆಂದು ಆ ಗೋಪಾಲಕರನ್ನು ಬೇಡಿದಳು. ಆ ಗೋಪಾಲಕರು ಒಂದು ಮನೆಯನ್ನು ಬೊಟ್ಟು ಮಾಡಿ ತೋರಿಸಿ ಅಲ್ಲಿ ಹೋದದ್ದೇ ಆದರೆ ಅವರಿಗೆ ಅನ್ನ ನೀರುಗಳು ದೊರೆಯುವುದಾಗಿ ಹೇಳಿದರು. ಅವಳು ಆ ಮನೆಯತ್ತ ಮೆಲ್ಲನೆ ಸಾಗಿ ಊರನ್ನು ಪ್ರವೇಶಿಸಲು ಅಲ್ಲಿ ಅವಳಿಗೆ ಅನೇಕ ಸ್ತ್ರೀ ಪುರುಷರು ಕಂಡರು. ಆಗ ರಾಜಪತ್ನಿಯು ಅವರಲ್ಲಿ ಒಬ್ಬಳನ್ನು ಕುರಿತು, ಅಮ್ಮ, ಈ ಊರಿನ ಅರಸನಾರೆಂದು ಪ್ರಶ್ನಿಸಲು ಆ ಹೆಂಗಸು ಪದ್ಮಾಕರನೆಂಬ ಪುಣ್ಯಾತ್ಮನು ಧನಿಕನೂ ಆದ ವೈಶ್ಯರಾಜನು ರಾಜ್ಯವನ್ನು ಆಳುತ್ತಿರುವುದಾಗಿಯೂ ಅವನಿದ್ದಲ್ಲಿಗೆ ಹೋದರೆ ಅವನು ನಿಮ್ಮಿಬ್ಬರನ್ನು ರಕ್ಷಿಸುವುದಾಗಿಯೂ ತಿಳಿಸಿದಳು. ಅಷ್ಟರಲ್ಲಿ ಆ ವೈಶ್ಯ ರಾಜನ ದಾಸಿಯಾದ ಮನೋಹರಳು ಅಲ್ಲಿಗೆ ಬಂದಳು. ಅವಳು ಆ ಮಾತಾ ಪುತ್ರರನ್ನು ಅರಸನಿದ್ದಲ್ಲಿಗೆ ಕರೆದುಕೊಂಡು ಹೋಗಿ ಅವನಿಗೆ ಅವರ ವಿಚಾರವನ್ನೆಲ್ಲ ತಿಳಿಸಿದಳು. ಮುಂದೆ ಅವರಿಬ್ಬರು ಆ ರಾಜನ ರಕ್ಷಣೆಯಲ್ಲಿ ಕಾಲ ಕಳೆಯ ಹತ್ತಿದರು. ಮುಂದೆ ಕೆಲವು ದಿನಗಳ ನಂತರ ಆ ಕೂಸು ಸತ್ತು ಹೋಯಿತು. ಆಗ ಆ ರಾಜಪತ್ನಿಯು ತನ್ನ ಪೂರ್ವಾರ್ಜಿತ ಕರ್ಮವನ್ನು ನೆನೆಸಿಕೊಂಡು ಬಹುವಾಗಿ ಶೋಕಿಸಿದಳು. ಆಕೆಯ ದುಃಖವನ್ನು ಕಂಡು ಆ ಊರ ಯಾವತ್ತೂ ಜನರು ಆ ದುಃಖದಲ್ಲಿ ಸಹಭಾಗಿಗಳಾದರಲ್ಲದೆ ಆಕೆಯನ್ನು ಬಹುಪರಿಯಿಂದ ಸಮಾಧಾನ ಮಾಡಿದರು. ಆಗ ಋಷಭ ಮುನಿಗಳು ಪೂರ್ವಜನ್ಮದಲ್ಲಿ ಅವರ ಉಪಕಾರ ಸ್ಮರಿಸಿ ಅಲ್ಲಿಗೆ ಬಂದರು. ಅವರನ್ನು ಪದ್ಮಾಕರ ರಾಜನು ಅತ್ಯಾದರದಿಂದ ಸ್ವಾಗತಿಸಿ ಷೋಡಶೋಪಚಾರ ಪೂಜೆಗಳನ್ನು ಸಲ್ಲಿಸಲು ಅವರು, ರಾಜ, ನಿಮ್ಮ ಮನೆಯಲ್ಲಿ ದೀರ್ಘಸ್ವರದಿಂದ ಶೋಕಿಸುವವರು ಯಾರು ಎಂದು ಪ್ರಶ್ನಿಸಿದರು. ಋಷಿಗಳ ಪ್ರಶ್ನೆಯನ್ನು ಕೇಳಿ ಪದ್ಮಾಕರ ರಾಜನು ಆ ರಾಜಪತ್ನಿಯ ಸಂಗತಿಯನ್ನು ವಿಸ್ತಾರವಾಗಿ ಅವರಿಗೆ ತಿಳಿಸಲು ಅವರು ವಸುಮತಿಯ ಹತ್ತಿರ ಬಂದು, ಅಮ್ಮ, ನೀನು ಇಷ್ಟೇಕೆ ದುಃಖಿಸುವಿರಿ? ಈ ಭೂಮಿಯಲ್ಲಿ ಹುಟ್ಟಿದವರು ಯಾರು, ಸತ್ತವರು ಯಾರು? ಇಲ್ಲಿಯ ಜೀವನವೆಂದರೆ ನೀರ ಮೇಲಣ ಗುಳ್ಳೆಯಂತೆ. ಈ ದೇಹವು ಪಂಚಭೂತಗಳಿಂದ ಒಂದು ಆಕಾರವನ್ನು ಹೊಂದಿ ಪಂಚಭೂತಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂದೆ ಹೋಗಲು ಜಡವಾಗುವುದು. ಸತ್ವ ಗುಣದಿಂದ ದೇವತೆಗಳು, ರಜೋ ಗುಣದಿಂದ ಮನುಷ್ಯರು ಮತ್ತು ತಮೋ ಗುಣದಿಂದ ರಾಕ್ಷಸರು ಹುಟ್ಟುವರು. ಈ ಜಗತ್ತಿನಲ್ಲಿ ಎಲ್ಲವೂ ಅಸ್ಥಿರ. ಆದ ಕಾರಣ ಜ್ಞಾನಿಗಳು ಹುಟ್ಟಿದಾಗ ಸಂತೋಷಿಸುವುದಿಲ್ಲ, ಸಾವಿಗಾಗಿ ಮರುಗುವುದಿಲ್ಲ. ಕಾಲ ಕರ್ಮವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಆದುದರಿಂದ ನಿನಗೆ ಹಿತವಾಗಬೇಕೆಂಬ ಇಚ್ಛೆ ಇದ್ದರೆ ನೀನು ಶಂಕರನಿಗೆ ಶರಣಾಗತಳಾಗು ಎಂದು ಸಾಂತ್ವನಗೊಳಿಸಿದರು. ಆಗ ವಸುಮತಿಯು, ನಾನು ನನ್ನ ತಂದೆ ತಾಯಿ ಬಂಧು ಬಳಗದವರೆಲ್ಲರನ್ನೂ ಬಿಟ್ಟು ನನ್ನ ಈ ಮಗನ ಮೇಲೆ ಭರವಸೆಯಿಟ್ಟು ಅಡವಿ ಪಾಲಾದೆನು. ಅಂತಹ ನನ್ನ ಈ ಪ್ರೀತಿಯ ಮಗನೇ ಇಲ್ಲವಾದ ಮೇಲೆ ಬದುಕಿ ಏನು ಪ್ರಯೋಜನ? ನನಗೆ ನಿಶ್ಚಯವಾಗಿ ಮರಣವು ಬರಲಿ ಎಂದು ಋಷಭ ಋಷಿಗಳ ಪಾದಕ್ಕೆ ನಮಿಸಿದಳು.
ನೀಚನಾಗಿದ್ದರೂ ಪೂರ್ವ ಜನ್ಮದಲ್ಲಿ ತಮ್ಮನ್ನು ಸೇವಿಸಿದುದನ್ನು ನೆನೆಸಿಕೊಂಡ ಋಷಭ ಮುನಿಗಳು ತಮ್ಮಲ್ಲಿದ್ದ ಒಂದಿಷ್ಟು ಭಸ್ಮವನ್ನು ಆ ಹೆಣದ ಸರ್ವಾಂಗಗಳಿಗೆ ಹಚ್ಚಿ ಉಳಿದುದನ್ನು ಅದರ ಬಾಯಿಗೆ ಹಾಕಲಾಗಿ ಅದಕ್ಕೆ ಪ್ರಾಣ ಬಂತು, ಹಾಗೂ ಅದರ ಹುಣ್ಣುಗಳು ಮಾಯವಾಗುವವು. ಅದರಂತೆ ಆಕೆಗೂ ಹಚ್ಚಲು ಅವಳ ಮೈಮೇಲಿನ ವ್ರಣಗಳು ಹೋದವು. ಆ ನಂತರ ಯೋಗಿಗಳು ಅವರೀರ್ವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು ಎಂದು ಯತಿಗಳು ಆ ಯವನರಾಜನಿಗೆ ಸತ್ಪುರುಷರ ಮಹಿಮೆಯು ಹೀಗಿರುವುದು ಎಂದು ಹೇಳಿ ಏಕಚಿತ್ತದಿಂದ ಅವರ ಸೇವೆ ಮಾಡಿದರೆ ಅವನ ಹುಣ್ಣು ತೀವ್ರವಾಗಿ ಹೋಗುವುದೆಂದು ಹೇಳಿದರು. ಆಗ ಅವನು ವಿನಯದಿಂದ ಅವರಿಗೆ ಕೈಮುಗಿದು ಅಂಥ ಸತ್ಪುರುಷರು ಎಲ್ಲಿರುವರೆಂದು ಆ ಯತಿಗಳಿಗೆ ಪ್ರಶ್ನಿಸಲು ಅವರು ಅವನಿಗೆ ಗಣಗಾಪುರಕ್ಕೆ ಹೋಗಿ ಸಾಕ್ಷಾತ್ ತ್ರೈಮೂರ್ತಿ ಅವತಾರಿಯಾದ ನರಸಿಂಹ ಸರಸ್ವತಿ ಗುರುಗಳನ್ನು ಕಾಣಲು ಸೂಚಿಸಿದರು. ಅದರಂತೆ ಅವನು ಮಾರನೇ ದಿನವೇ ತನ್ನ ಪರಿವಾರದೊಂದಿಗೆ ಗಾಣಗಾಪುರಕ್ಕೆ ಹೊರಟು ಮುಂದೆ ಒಂದೆರಡು ದಿನಗಳಲ್ಲಿ ಆ ಊರು ತಲುಪುವನು. ನಂತರ ಅಲ್ಲಿಯ ಜನರನ್ನು ಕುರಿತು ಶ್ರೀಚರಣರ ಬಗ್ಗೆ ವಿಚಾರಿಸಲು ಅವರು ಇವನು ಯವನನೆಂದು ತಿಳಿದು ಇವನಿಂದ ಗುರುಗಳಿಗೆ ತೊಂದರೆಯಾಗಬಹುದೆಂದು ಹೆದರಿ ಇವನ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನೇ ಕೊಡಲಿಲ್ಲ. ಆಗ ಆ ಯವನರಾಜನು ವಿನಯದಿಂದ, ಎಲೈ ಜನರುಗಳಿರ, ನಾನು ಗುರುದರ್ಶನಕ್ಕಾಗಿ ಬಂದಿರುವೆನು, ನೀವು ಗಾಬರಿಯಾಗಬೇಡಿರಿ ಎಂದು ಪರಿಪರಿಯಾಗಿ ಹೇಳಿಕೊಳ್ಳಲು ಅವರು ಶ್ರೀಗುರುಗಳು ಸ್ನಾನಕ್ಕಾಗಿ ಭೀಮಾ ಅಮರಜಾ ಸಂಗಮಕ್ಕೆ ಹೋಗಿರುವರೆಂದು ತುಸು ಹೊತ್ತಿನಲ್ಲಿಯೇ ಇಲ್ಲಿಗೆ ಬರುವರೆಂದು ಹೇಳಿದರು. ಶ್ರೀಗುರುಗಳನ್ನು ನೋಡುವ ಲವಲವಿಕೆಯನ್ನು ತಾಳಲಾರದೆ ಅವನು ತನ್ನ ಪರಿವಾರವನ್ನೆಲ್ಲ ಅಲ್ಲಿಯೇ ಬಿಟ್ಟು ಪಾಲಕಿಯಲ್ಲಿ ಕೂತು ತಾನೊಬ್ಬನೇ ತೀವ್ರವಾಗಿ ಸಂಗಮಕ್ಕೆ ಹೋದನು. ದೂರದಿಂದಲೇ ಅಶ್ವತ್ಥದ ಬುಡದಲ್ಲಿ ಶ್ರೀಗುರುಗಳು ಕುಳಿತಿರುವುದನ್ನು ನೋಡಿ ಪಾಲಕಿಯಿಂದ ಇಳಿದು ನಡೆದುಕೊಂಡು ಅವರ ಬಳಿಗೆ ಹೋಗಿ ಗುರುಗಳಿಗೆ ನಮಸ್ಕರಿಸಿ ನಿಂತುಕೊಂಡನು. ಅವನು ಕೈ ಮುಗಿದು ವಿನಯದಿಂದ ನಿಂತಿರುವುದನ್ನು ನೋಡಿ ಶ್ರೀಗುರುಗಳು, ಏನೋ ಅಗಸ, ಬಹಳ ದಿನಗಳ ಮೇಲೆ ನಮ್ಮ ಭೇಟಿಗೆ ಬಂದೆ, ಈಗ ಎಲ್ಲಿರುವಿ ಎಂದು ಪ್ರಶ್ನಿಸಿದರು. ಗುರುಗಳ ಮಾತು ಯವನ ರಾಜನ ಕಿವಿಗಳಿಗೆ ಬಿದ್ದೊಡನೆ ಅವನಿಗೆ ಪೂರ್ವಜನ್ಮದ ಸ್ಮೃತಿಯುಂಟಾಗಿ ಅವನು ಅವರ ಪಾದಗಳ ಮೇಲೆ ಬಿದ್ದು ಉರುಳಾಡಿದನು. ಅವನು ನಾನಾ ರೀತಿಯಿಂದ ಗುರುಸ್ತೋತ್ರ ಮಾಡಿ ತನ್ನನ್ನು ಉದ್ಧರಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನು. ಅವನ ದುಃಖಾತಿರೇಕವನ್ನು ಕಂಡು ಮನಕರಗಿದ ಗುರುಗಳು ಅವನಿಗೆ ಅವನ ಮನದಿಚ್ಛೆಯು ಪೂರ್ಣವಾಗುವುದೆಂದು ಅಭಯವನ್ನು ಕೊಡಲು ತನ್ನ ಹುಣ್ಣಿನ ವಿಚಾರವನ್ನು ಅವರ ಮುಂದಿಟ್ಟನು. ಆಗ ಗುರುಗಳು ನಕ್ಕು, ನಿನಗೆ ಹುಣ್ಣೆ ಆಗಿಲ್ಲ, ಇದ್ದರೆ ತೋರಿಸು ನೋಡೋಣ ಎನ್ನಲು ಅವನು ತನ್ನ ತೊಡೆಯನ್ನು ನೋಡಿಕೊಂಡನು. ಅಲ್ಲಿ ಹುಣ್ಣು ಕಾಣಿಸಲೇ ಇಲ್ಲ. ಇದು ಗುರುಗಳ ಮಹಿಮೆ ಎಂದರಿತು ಆ ಯವನ ರಾಜನು ಅತ್ಯಂತ ಆನಂದದಿಂದ ಶ್ರೀ ಗುರುಗಳನ್ನು ತನ್ನ ರಾಜ್ಯಕ್ಕೆ ಬರಬೇಕೆಂದು ಆಮಂತ್ರಿಸಿದನು. ಅದಕ್ಕೆ ಗುರುಗಳು ಆ ರಾಜನನ್ನು ಕುರಿತು, ನಿನ್ನ ರಾಜ್ಯದಲ್ಲಿ ಗೋಹತ್ಯ ಸುರಾಪಾನಗಳು ನಡೆಯುತ್ತಿರುವುದರಿಂದ ನಮ್ಮಂಥ ಯತಿಗಳಿಗೆ ಅದು ಯೋಗ್ಯ ಸ್ಥಾನವಲ್ಲವೆಂದು, ಅಲ್ಲದೆ ನೀನು ನನ್ನ ರಾಜ್ಯದಲ್ಲಿ ಅವನ್ನೆಲ್ಲ ತ್ಯಜಿಸುವಂತೆ ಮಾಡಿದರೆ ನಿನ್ನ ರಾಜ್ಯದಲ್ಲಿ ಅವನ್ನೆಲ್ಲ ತ್ಯಜಿಸುವಂತೆ ಮಾಡಿದರೆ ನಾವು ಅಲ್ಲಿಗೆ ಬರುವುದಾಗಿಯೂ ತಿಳಿಸಿದರು. ಗುರುಗಳ ಆ ಎಲ್ಲ ಕರಾರುಗಳನ್ನು ಯವನ ರಾಜನು ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡು ಅವರನ್ನು ತನ್ನ ರಾಜ್ಯಕ್ಕೆ ಬರಲು ಒಪ್ಪಿಸಿದನು. ಹೀಗೆ ಗುರುಗಳು ಅವನ ಆಮಂತ್ರಣವನ್ನೊಪ್ಪಲು ಅವನ ಭಕ್ತಿಯಲ್ಲದೆ ಬೇರೊಂದು ಕಾರಣವೂ ಇತ್ತು. ಆ ಯವನ ರಾಜನು ತಮ್ಮ ದರ್ಶನಕ್ಕೆ ಬಂದು ಆರೋಗ್ಯ ಹೊಂದಿದ ಸುದ್ದಿಯನ್ನು ಕೇಳಿ ಉಳಿದವರು ಬರುವರು, ಈ ಕಲಿಯುಗದಲ್ಲಿದ್ದ ದುಷ್ಟ ಜಾತಿಯ ಜನರೇ ಬಹಳ ಆದುದರಿಂದ ಸಿಂಹರಾಶಿಗೆ ಗುರುವು ಬಂದಾಗ ತೀವ್ರವಾಗಿ ಗೋದಾವರಿಗೆ ಹೋಗುವ ನೆಪ ಹೇಳಿ ಸಹಜವಾಗಿ ಹೋಗಬೇಕು ಎಂದು ಗುರುಗಳು ತೀರ್ಮಾನಿಸಿದರು. ಗುರುಗಳು ಸಂಗಮದಿಂದ ಮಠಕ್ಕೆ ಹೊರಡಲು ಆ ಯವನ ರಾಜನು ಅವರನ್ನು ತನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿ ತಾನು ಅವರ ಪಾದುಕೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆದುಕೊಂಡೇ ಗುರುಮಠದ ಕಡೆಗೆ ನಡೆದನು. ಆಗ ಶ್ರೀ ಗುರುಗಳು, ಎಷ್ಟಾದರೂ ನೀನು ರಾಜ, ಆದುದರಿಂದ ನೀನು ಯಾವುದಾದರೊಂದು ವಾಹನದಲ್ಲಿ ಕೂರು ಎಂದು ಹೇಳಿದರು. ಆದರೆ ಅದಕ್ಕೆ ಅವನು, ನಾನೆಲ್ಲಿಯ ರಾಜ, ನಾನು ನಿಮ್ಮ ಸೇವಕನಾದ ಅಗಸ ಎಂದು ಹೇಳಿದನು. ಅಷ್ಟು ಹೊತ್ತಿಗೆ ಅವನ ಸೈನ್ಯವು ಅಲ್ಲಿಗೆ ಬಂದು ಕೂಡಿತು. ಅದರಲ್ಲಿ ಆನೆಗಳು ಕುದುರೆಗಳು ಇದ್ದವು. ಆ ಯವನ ರಾಜನು ಅವೆಲ್ಲವನ್ನು ಶ್ರೀಗುರುಗಳಿಗೆ ತೋರಿಸಲು ಅವರು ಅದರಲ್ಲೊಂದು ಕುದುರೆಯನ್ನೇರಲು ಹೇಳಿದರು. ಅವರ ಮಾತನ್ನು ಮೀರಲಾರದೆ ಅವನು ಗುರುಗಳ ಪ್ರತಿಯೊಬ್ಬ ಶಿಷ್ಯನಿಗೂ ಒಂದೊಂದು ಕುದುರೆಯನ್ನು ಏರಲು ಕೊಟ್ಟು ತಾನು ಒಂದು ಕುದುರೆಯನ್ನು ಹತ್ತಿದನು. ನಂತರ ಎಲ್ಲರೂ ಗುರುಮಠಕ್ಕೆ ಬಂದರು. ರಾಜನು ಹಾಗೂ ಗುರುಗಳು ಬಹಳ ಹೊತ್ತಿನವರೆಗೆ ಏಕಾಂತದಲ್ಲಿ ತಮ್ಮ ತಮ್ಮ ಕುಶಲೋಪರಿಯನ್ನು ಹಂಚಿಕೊಂಡರು. ತದನಂತರ ರಾಜನು ಗುರುಗಳಿಗೆ ಮತ್ತೆ ವಂದಿಸಿ ಅವರಿಂದ ಬೀಳ್ಕೊಂಡು ತನ್ನ ರಾಜಧಾನಿಯಾದ ಬೀದರಿಗೆ ಹಿಂದಿರುಗಿದನು. ಮುಂದೆ ಹಲವು ದಿನಗಳು ಕಳೆಯಲು ಗುರುಗಳು ಗೋದಾವರಿಗೆ ಹೋಗುವ ನೆಪದಿಂದ ಬೀದರಿನ ಹತ್ತಿರವಿರುವ ಪಾಪನಾಶಿನಿಗೆ ಬಂದರು. ಅವರೊಂದಿಗೆ ಅವರ ಶಿಷ್ಯ ಸಮೂಹವೂ ಇತ್ತು. ಅಷ್ಟೇ ಅಲ್ಲದೆ ಆ ಊರಿನ ಯಾವತ್ತೂ ಅವರ ಭಕ್ತರು ಗುರುಗಳು ಬಂದಿರುವುದನ್ನು ತಿಳಿದು ಅವರ ದರ್ಶನಕ್ಕಾಗಿ ಅಲ್ಲಿಗೆ ಬಂದರು. ಅವರೊಡನೆ ಸಾಯಂ ದೇವನ ಹಿರಿಯ ಮಗನಾದ ನಾಗನಾಥನೂ ಬಂದು ಶ್ರೀ ಗುರುಗಳನ್ನು ಮನೆಗೆ ಕರೆದುಕೊಂಡು ಹೋಗಿ
ವಿಧಿ ಪ್ರಕಾರ ಪೂಜಿಸಿ 1,000 ಆರತಿಯನ್ನು ಮಾಡಿ ಬಹಳವಾಗಿ ಸಮಾರಾಧನೆ ಮಾಡಿದನು. ಈ ಎಲ್ಲ ವೈಭವಗಳು ಮುಗಿದ ನಂತರ ಗುರುಗಳು ತಾವು ಆ ಯವನರಾಜನಿಗೆ ಕೊಟ್ಟ ವಚನಗಳನ್ನು ನಾಗನಾಥನಿಗೆ ತಿಳಿಸಿ ಕೂಡಲೇ ಅಲ್ಲಿಂದ ಪಾಪ ವಿನಾಶಿಗೆ ಬಂದು ಶುಭಾಸನದಲ್ಲಿ ಕುಳಿತು ಅನುಷ್ಠಾನ ಮಾಡತೊಡಗಿದರು. ಆ ಯವನ ರಾಜನು ಗುರುಗಳನ್ನು ಕಾಣುವ ಆತುರದಿಂದ ತನ್ನ ಪರಿವಾರವನ್ನು ಹಿಂದೆ ಬಿಟ್ಟು ತಾನೊಬ್ಬನೇ ಶರವೇಗದಲ್ಲಿ ಆ ಪಾಪ ವಿನಾಶಿ ತೀರ್ಥಕ್ಕೆ ಹೋಗಿ ಅಲ್ಲಿ ಶ್ರೀ ಗುರುಗಳನ್ನು ಕಂಡನು. ಅಲ್ಲಿ ಗುರುದರ್ಶನದಿಂದ ಅತಿಯಾಗಿ ಹರ್ಷಗೊಂಡ ಆ ಯವನ ರಾಜನು ಅವರನ್ನು ಪಾಲಕಿಯಲ್ಲಿ ಕೂರಿಸಿ ತಾನು ಕಾಲ್ನಡಿಗೆಯಿಂದ ಹೊರಟು ಅತ್ಯಂತ ವೈಭವದಿಂದ ಅವರನ್ನು ತನ್ನ ಅರಮನೆಗೆ ಕರೆದೊಯ್ದನು. ದಾರಿಯಲ್ಲಿ ಎಲ್ಲ ಸಮುದಾಯದ ಜನರು ತಂಡೋಪತಂಡವಾಗಿ ಬಂದು ಗುರುಗಳಿಗೆ ಆರತಿ ಮಾಡಿ ಸಾಕ್ಷಾತ್ ತ್ರೈಮೂರ್ತಿಯ ದರ್ಶನ ಹೊಂದಿ ಪಾವನರಾದರು. ಇಂದಿಗೂ ಬೀದರಿನ ಪಾಪವಿನಾಶಿನಿ ಹತ್ತಿರ ಸಾಕ್ಷಾತ್ ದತ್ತಾವತಾರಿಯಾದ ನರಸಿಂಹ ಸರಸ್ವತಿ ಯತಿಗಳು ಬಂದು ಅಲ್ಲಿ ಅನುಷ್ಠಾನಗೈದ ಸ್ಥಳವನ್ನು ಭಕ್ತಾದಿಗಳು ನೋಡಬಹುದಾಗಿದೆ. ಹೀಗೆ ಮೆರವಣಿಗೆಯು ಮುಂದೆ ಸಾಗಿದಂತೆ ಜನಸ್ತೋಮವು ಹೆಚ್ಚುತ್ತಾ ಸಾಗಿತು. ಅರಸನು ನಾನಾ ಪ್ರಕಾರದ ದಿವ್ಯ ವಸ್ತ್ರಗಳನ್ನು ಶ್ರೀಗುರುಗಳಿಗೆ ನಿವಾಳಿಸಿ ಅಲ್ಲಿ ನಿಂತವರಿಗೆ ಕೊಡುತ್ತಿದ್ದನಲ್ಲದೆ ಅಪಾರ ಧನವನ್ನು ಭಿಕ್ಷುಕರಿಗೆ ದಾನ ಮಾಡುತ್ತಿದ್ದನು. ಶ್ರೀಚರಣರು ಅರಮನೆಯನ್ನು ಪ್ರವೇಶಿಸಿದೊಡನೆ ಆ ಯವನ ರಾಜನು ಶ್ರೀಗುರುಗಳನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಆರತಿ ಮಾಡಿದನು. ಪೂಜಾದಿಗಳೆಲ್ಲ ಮುಗಿದ ನಂತರ ಶ್ರೀಗುರುಗಳು ತಮ್ಮ ಎಲ್ಲ ಪರಿವಾರವನ್ನು ಬಿಟ್ಟು 4 ಮುಖ್ಯ ಶಿಷ್ಯರೊಡನೆ ರಾಜನ ಅಂತಃಪುರದೊಳಗೆ ಹೋದರು. ಅಲ್ಲಿ ರಾಜನು ಗುರುಗಳಿಗೆ ತನ್ನ ಧರ್ಮಪತ್ನಿ, ಪುತ್ರ, ಪೌತ್ರ, ಸಹೋದರಾದಿಗಳನ್ನು ತೋರಿಸಿದನು ಮತ್ತು ಈಗಾಗಲೇ ತಾನು ಬಹುದಿವಸಗಳವರೆಗೆ ರಾಜ್ಯವಾಳಿರುವುದಾಗಿಯೂ ಈಗ ತನ್ನನ್ನು ಅದರಿಂದ ಬಿಡುಗಡೆ ಮಾಡಿ ಅವರ ಚರಣ ಸೇವೆಯನ್ನು ದಯಪಾಲಿಸಬೇಕಾಗಿಯೂ ಬೇಡಿಕೊಂಡನು. ರಾಜನ ಈ ಮಾತುಗಳನ್ನು ಕೇಳಿ ಗುರುಗಳು, ನಿನ್ನ ಮಕ್ಕಳಿಗೆ ರಾಜ್ಯಭಾರವನ್ನೊಪ್ಪಿಸು. ಇನ್ನು ಕೆಲ ಕಾಲ ನಂತರ ನಾವು ಶ್ರೀಶೈಲಕ್ಕೆ ಹೋಗುವೆವು. ನೀನು ಅಲ್ಲಿಗೆ ಬಂದು ನಮ್ಮನ್ನು ಭೇಟಿಯಾಗು, ನಿನಗೆ ಜ್ಞಾನೋದಯವಾಗುವುದು ಎಂದು ಹೇಳಿ ಅಲ್ಲಿಂದೆದ್ದು ಗೋದಾವರಿ ತೀರಕ್ಕೆ ಹೋಗಿ ಸ್ನಾನ ಮುಗಿಸಿ ನಂತರ ಗಾಣಗಾಪುರಕ್ಕೆ ಹಿಂದಿರುಗಿ ಬಂದರು. ಮುಂದೆ ಕೆಲವು ದಿನಗಳ ಬಳಿಕ ತಮ್ಮ ಶಿಷ್ಯರನ್ನೆಲ್ಲ ಕರೆದ ಗುರುಗಳು, ಇಲ್ಲಿ ತಾವು ಪ್ರತ್ಯಕ್ಷವಾಗಿ ಇದ್ದುದರಿಂದ ನಮ್ಮ ಖ್ಯಾತಿಯು ಎಲ್ಲ ಕಡೆಗೂ ಪ್ರಕಟವಾಯಿತು. ಇನ್ನು ನಾವು ಇಲ್ಲಿಯೇ ಗುಪ್ತವಾಗಿರುವೆವು. ಇದು ನಮ್ಮ ಅಂತರಂಗದ ಮಾತು. ಆದರೆ ಯಾತ್ರಾ ನಿಮಿತ್ತ ಈಗ ನಾವು ಶ್ರೀಶೈಲಕ್ಕೆ ಹೋಗಲಿರುವೆವೆಂದು ಎಲ್ಲರಿಗೂ ಶ್ರೀಚರಣರು ಬಹಿರಂಗವಾಗಿ ನುಡಿದರು. ಮತ್ತೆ ಮುಂದುವರೆದು, ಈ ಗಾಣಗಾಪುರವು ನಮ್ಮ ಮುಖ್ಯ ಸ್ಥಾನವು, ನಿಜವಾಗಿಯೂ ಇಲ್ಲಿಂದ ಎಲ್ಲಿಯೂ ಹೋಗುವುದಿಲ್ಲವೆಂದು ಹೇಳುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.